ಇವತ್ತು ಇಂಡಿಯನ್ ಸಿನಿಮಾ ಸ್ಕೇಲ್ ತುಂಬಾ ದೊಡ್ಡದಾಗಿದೆ. ಅಂದ್ರೆ ಟೆಕ್ನಾಲಜಿನ ಸಮರ್ಪಕವಾಗಿ ಬಳಸ್ಕೊಂಡು ರೀಸನಬಲ್ ಪ್ರೈಸ್ ಇಟ್ಕೊಂಡು, ಅಂದ್ರೆ ರೀಸನಬಲ್ ಬಜೆಟ್ ನ ಇಟ್ಕೊಂಡು ಹಾಲಿವುಡ್ಗೂ ಕೂಡ ಕಾಂಪಿಟೇಷನ್ ಕೊಡೋ ಲೆವೆಲ್ ನಲ್ಲಿ ನಮ್ಮ ಸಿನಿಮಾಗಳು ಬರ್ತಾ ಇದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ KGF ಫ್ರಾಂಚೈಸ್ ಆಗಿರ್ಬೋದು, ಅಥವಾ ಬಾಹುಬಲಿ ಸೀರೀಸ್, ಪೊನ್ನಿಯಿನ್ ಸೆಲ್ವಂ 2 ಭಾಗಗಳೇನಿದೆ ಇವೆಲ್ಲವೂ ಕೂಡ ಇದಕ್ಕೆ ಎಕ್ಸಾಂಪಲ್. ಜನರು ಇದೆಲ್ಲಾ ಸಿನಿಮಾಗಳನ್ನ ಅಕ್ಸೆಪ್ಟ್ ಮಾಡಿದ್ದಾರೆ. ಈ ಎಲ್ಲಾ ಸಿನಿಮಾ ಸಕ್ಸಸ್ಫುಲ್ ಅನ್ನೋದು ನಿಮಗೂ ಗೊತ್ತಿರೋದೆ. ಆದ್ರೆ ಇದು ಸಕ್ಸಸ್ ಆಗೋದಕ್ಕೆ ಮೊದಲ ಅಥವಾ ಪ್ರಮುಖ ಕಾರಣ ಏನಂದ್ರೆ ಈ ಎಲ್ಲಾ ಸಿನಿಮಾಗಳು ಸಕ್ಸಸ್ಫುಲ್ ಆಗಿ ರಿಲೀಸ್ ಆಗಿತ್ತು ಅನ್ನೋದು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಇಷ್ಟೇ ದೊಡ್ಡ ಪ್ಲಾನ್ ಮಾಡ್ಕೊಂಡು, ದೊಡ್ಡ ಇಂಟೆನ್ಷನ್ ಇಟ್ಕೊಂಡು, ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ ಎಷ್ಟೋ ಸಿನಿಮಾಗಳು ಕಂಪ್ಲೀಟ್ ಆಗಿ ನಿಂತು ಹೋಗಿರೋದು ಇಂಡಿಯನ್ ಸಿನಿಮಾ ಹಿಸ್ಟ್ರಿಯಲ್ಲಿ ಸಿಗ್ತಾನೆ ಹೋಗುತ್ತೆ. ಇವತ್ತು ಆ ಲಿಸ್ಟ್ ನಲ್ಲಿರೋ ಒಂದು ಪ್ರಮುಖ ಸಿನಿಮಾ ಬಗ್ಗೆ ನಾನು ಹೇಳ್ತಿದ್ದೇನೆ. ಆ ಸಿನಿಮಾ ಹೆಸರು ಮರುದನಾಯಗಂ ಅಂತ. ಈ ಸಿನಿಮಾದ ಹೀರೋ ಡೈರೆಕ್ಟರ್ ಕಮಲ್ ಹಾಸನ್ 90ರ ದಶಕದಲ್ಲಿ ಈ ಸಿನಿಮಾ ತೆಗಿಬೇಕು ಅಂತ ಪ್ಲಾನ್ ಮಾಡ್ತಾರೆ. ಆಗಲೇ ಇದರ ಬಜೆಟ್ 80 ರಿಂದ 85 ಕೋಟಿ. ಸ್ವಾತಂತ್ರ್ಯದ ಟೈಮ್ ನಲ್ಲಿ ತಮಿಳುನಾಡಿನಿಂದ ಹೋರಾಟ ಮಾಡಿದ ಒಬ್ಬ ವೀರನ ಕಥೆಯನ್ನ ಇಟ್ಕೊಂಡು ಈ ಸಿನಿಮಾವನ್ನ ರೆಡಿ ಮಾಡ್ತಾ ಇರ್ತಾರೆ. ಈ ಸಿನಿಮಾ ನಿಂತು ಹೋಯ್ತು ಅನ್ನೋದು ಬೇಜಾರಿನ ವಿಷಯ. ಆದ್ರೆ ಕನ್ನಡಿಗರಿಗೆ ಬೇಜಾರಿನ ವಿಷಯ ಯಾಕೆ ಅಂದ್ರೆ, ಇದರಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕೂಡ ಒಂದು ಪ್ರಮುಖ ರೋಲ್ ನಲ್ಲಿ ನಟಿಸ್ತಾ ಇದ್ರು ಅನ್ನೋದು. ಎಲ್ಲಾ ಸಿನಿಮಾಗಳು ಸ್ಟಾಪ್ ಆಗುತ್ತೆ ಅಂದಾಗ ಕೆಲವರಿಗೆ ಒಂದು ಬೇಸಿಕ್ ಐಡಿಯಾ ಇರುತ್ತೆ, ಇಂಥ ಕಾರಣಕ್ಕೆ ಇದು ಸ್ಟಾಪ್ ಆಗಿರ್ಬೋದು ಅಂತ. ಆದ್ರೆ ಮರುದನಾಯಗಂ ಸ್ಟಾಪ್ ಆಗೋದ್ರ ಹಿಂದೆ ಯಾರು ಊಹಿಸಲಾಗದ ಒಂದು ರೀಸನ್ ಇದೆ. ಅದನ್ನ ನಾನೀಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಮಿನಿಟ್ ಮೇಡ್ ಚಾನಲ್ ಅನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಅದು 1997ರ ಕಾಲಘಟ್ಟ. ಚಿತ್ರರಂಗ ಅನ್ನೋದು ಕಂಪ್ಲೀಟ್ ಆಗಿ ಚಿತ್ರೋದ್ಯಮ ಆಗಿರದ ಕಾಲಘಟ್ಟ. ಆ ಹೊತ್ತಲ್ಲಿ ಬರ್ತಾ ಇದ್ದ ಸಿನಿಮಾಗಳು ತೀರಾ ಬಿಗ್ ಬಜೆಟ್ ಆಗಿರದೆ, ಇದ್ದ ಬಜೆಟ್ ನಲ್ಲಿ ಒಳ್ಳೆಯ ಕಥೆಯನ್ನ ಹೇಳೋದಕ್ಕೆ ಒತ್ತು ಕೊಡ್ತಾ ಇದ್ದ ಸಮಯ. ದಕ್ಷಿಣ ಭಾರತದಲ್ಲಿ ಸಿನಿಮಾ ತಾಂತ್ರಿಕತೆಗೆ ಕೇರ್ ಆಫ್ ಅಡ್ರೆಸ್ ಆಗಿದ್ದು ಚೆನ್ನೈ. ತಮಿಳು ಇಂಡಸ್ಟ್ರಿಯಲ್ಲಿ ಹೊಸ ಪ್ರಯೋಗಗಳು ನಡೀತಾ ಇತ್ತು. ಈ ಹೊತ್ತಲ್ಲಿ ತಮಿಳುನಾಡು ಇತಿಹಾಸದಲ್ಲೇ ಅಚ್ಚಳಿಯದೆ ಉಳಿದಿರೋ ಮರುದನಾಯಗಂ ಕುರಿತು ಸಿನಿಮಾ ಮಾಡಬೇಕು ಅನ್ನೋ ಕನಸು ಕಾಣೋದು ಕಮಲ್ ಹಾಸನ್. 1991ರಲ್ಲಿ ಅವರ ಗುಣ ಅನ್ನೋ ಸಿನಿಮಾ ರಿಲೀಸ್ ಆದ ಬೆನ್ನಲ್ಲೇ ಒಂದು ಐತಿಹಾಸಿಕ ಸಿನಿಮಾವನ್ನ ನಿರ್ದೇಶನ ಮಾಡಬೇಕು ಅನ್ನೋ ಹಂಬಲವನ್ನ ಕೆಲವರಲ್ಲಿ ಹೇಳ್ಕೊಂಡಿರ್ತಾರೆ. ಈ ಹೊತ್ತಲ್ಲಿ ಹೆಸರಾಂತ ಬರಹಗಾರ್ತಿ ಹಾಗೂ ಸಾಹಿತಿ ಸುಜಾತ 18ನೇ ಶತಮಾನದ ಯೋಧ ಮರುದನಾಯಗಂ ಬಗ್ಗೆ ಕಮಲ್ಗೆ ಐಡಿಯಾ ಕೊಟ್ಟಿರ್ತಾರೆ. ಇದಕ್ಕಾಗಿ ವಾನ ಮಾಮಲೈ ಎಂಬುವವರ ಖಾನ್ ಸಾಹಿಬು ಸಂಡೆ ಅಂದ್ರೆ ದಿ ವಾರ್ ಆಫ್ ಖಾನ್ ಸಾಹಿಬ್ ಪುಸ್ತಕವನ್ನ ಓದೋದಕ್ಕೆ ಸುಜಾತ ಸಜೆಸ್ಟ್ ಮಾಡ್ತಾರೆ. ಅದರ ಜೊತೆಗೆ ಸ್ಯಾಮ್ಯುಯಲ್ ಚಾರ್ಲ್ಸ್ ಹಿಲ್ಸ್ ಮರುದನಾಯಗಂ ಬಯೋಗ್ರಫಿಯನ್ನ ಅಳವಡಿಸಿಕೊಳ್ಳಲಾಗುತ್ತೆ. 80% ಕಥೆಯನ್ನ ಈ ಪುಸ್ತಕಗಳ ಮೂಲಕ ರೆಡಿ ಮಾಡಿಕೊಳ್ಳಲಾಗುತ್ತೆ. ಉಳಿದಂತೆ ಆತನ ಬಗ್ಗೆ ಸಿನಿಮಾ ಟೀಮ್ ರಿಸರ್ಚ್ ಮಾಡೋದಕ್ಕೆ ಶುರು ಮಾಡುತ್ತೆ. ಸುಮಾರು 4 ವರ್ಷಗಳ ಕಾಲ ರಿಸರ್ಚ್ ಮುಂದುವರಿಯುತ್ತೆ. ಎಷ್ಟಾಗುತ್ತೋ ಅಷ್ಟು ನೈಜ ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ತಾರೆ. ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಮರುದನಾಯಗಂ ಮುಸ್ಲಿಂ ಧರ್ಮಕ್ಕೆ ಮತಾಂತರಗೊಂಡು ಮೊಹಮ್ಮದ್ ಯೂಸೆಫ್ ಖಾನ್ ಆಗಿರ್ತಾನೆ. ಅದಕ್ಕೆ ಅಸಲಿ ಕಾರಣ ಏನು ಅನ್ನೋದು ಗೊತ್ತಿರೋದಿಲ್ಲ. ಅದೂ ಸೇರಿದಂತೆ ಒಂದಷ್ಟು ವಿಚಾರಗಳನ್ನ ಕಾಲ್ಪನಿಕವಾಗಿ ಸೇರಿಸಿಕೊಂಡಿದ್ದಾಗಿ ಸಿನಿಮಾ ಟೀಮ್ ಹೇಳ್ಕೊಂಡಿರುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಇಡೀ ಭಾರತದಲ್ಲಿ ಮೊದಲ ಬಾರಿಗೆ ಸಿನಿಮಾ ಸ್ಕ್ರಿಪ್ಟ್ ರೈಟಿಂಗ್ಗೆ ಕಂಪ್ಯೂಟರ್ ಬಳಕೆ ಆಗಿದ್ದು ಈ ಸಿನಿಮಾ ಮೂಲಕ ಅನ್ನೋದು ರಿವೀಲ್ ಆಗುತ್ತೆ. ಕಮಲ್ ಸಿನಿಮಾಗಳು ಅಂದ್ಮೇಲೆ ಅಲ್ಲಿ ಕತೆ, ಸ್ಕ್ರೀನ್ ಪ್ಲೇ ಗಟ್ಟಿಯಾಗಿ ಇದ್ದೇ ಇರುತ್ತೆ. ಅದೇ ರೀತಿ ಈ ಸಿನಿಮಾ ಸ್ಕ್ರಿಪ್ಟ್ ಹಾಗೂ ಸ್ಕ್ರೀನ್ ಪ್ಲೇ ಟೀಮ್ ನಲ್ಲಿ ಹಲವರು ಶ್ರಮ ಹಾಕ್ತಾರೆ. ಕಮಲ್ ಹಾಸನ್ ಕೋ ರೈಟರ್ ಆಗಿ ತೊಡಗಿಕೊಂಡ್ರೆ ಸುಜಾತ, ಕಮಲ್ ತರಬೇತುದಾರರಾಗಿದ್ದ ಅನಂತು, ಫ್ರೆಂಚ್ ರೈಟರ್ ಜೀನ್ ಕ್ಲಾರ್ಡ್ ಸೇರಿ ಹಲವು ಸಾಹಿತಿಗಳು ಸೇರಿಕೊಳ್ತಾರೆ. 1997ರ ಹೊತ್ತಿಗೆ ಈ ಸಿನಿಮಾಗಾಗಿ ದೊಡ್ಡ ಮಟ್ಟದಲ್ಲಿ ಶ್ರಮ ಹಾಕ್ತಾ ಇದ್ದೀವಿ ಅನ್ನೋದನ್ನ ಕಮಲ್ ರಿವೀಲ್ ಮಾಡ್ತಾರೆ. ಸಿನಿಮಾ ಬಜೆಟ್ 80 ರಿಂದ 85 ಕೋಟಿ ಆಗುತ್ತೆ. ಇದು ಭಾರತದಲ್ಲೇ ಅತ್ಯಂತ ದುಬಾರಿ ಸಿನಿಮಾ ಅಂತ ಎಲ್ಲಾ ಕಡೆಗಳಲ್ಲಿ ಸುದ್ದಿ ಹರಡುತ್ತೆ. ಇಷ್ಟು ದೊಡ್ಡ ಪ್ರಾಜೆಕ್ಟ್ಗೆ ಕಮಲ್ ಹಾಸನ್ ಸಹ ನಿರ್ಮಾಪಕರಾಗಿದ್ರೆ ಬ್ರಿಟಿಷ್ ಕಂಪನಿ ಸೇರಿ ಹಲವರು ಹಣ ಹಾಕೋದಕ್ಕೆ ಮುಂದಾಗಿರ್ತಾರೆ. ಸ್ವಾತಂತ್ರ್ಯ ವೀರನನ್ನ ಅದ್ದೂರಿಯಾಗಿ ತೋರಿಸೋ ಸಲುವಾಗಿ ಹಾಲಿವುಡ್ ಟೆಕ್ನಿಷಿಯನ್ಸ್, ಅತ್ಯಾಧುನಿಕ ಉಪಕರಣಗಳು ಎಲ್ಲವನ್ನೂ ತರಿಸಿದ್ರು. ಇಷ್ಟೆಲ್ಲ ಬಿಗ್ ಆಲೋಚನೆಗಳು ಆದ್ಮೇಲೆ ಸ್ಟಾರ್ ಕ್ಯಾಸ್ಟ್ ಕೂಡ ದೊಡ್ಡದಾಗೆ ಇರಬೇಕಲ್ವಾ? ಆಗ್ಲೇ ನೋಡಿ ಡಾಕ್ಟರ್ ವಿಷ್ಣುವರ್ಧನ್ ಎಂಟ್ರಿ ಆಗೋದು. ಆಗಿನ ಕಾಲಘಟ್ಟದಲ್ಲಿ ಇಡೀ ಭಾರತದ ವಿವಿಧ ಸಿನಿಮಾ ರಂಗಗಳಲ್ಲಿ ಟಾಪ್ ನಟರನ್ನ ಈ ಸಿನಿಮಾಗೆ ಕರೆಸಬೇಕು ಅಂತ ಗುರಿ ಇಟ್ಕೊಂಡಿದ್ದ ಕಮಲ್ ಡಾಕ್ಟರ್ ವಿಷ್ಣುವರ್ಧನ್ರಿಗೆ ಪ್ರಮುಖ ಪಾತ್ರವೊಂದನ್ನ ನಿಗದಿ ಮಾಡಿರ್ತಾರೆ. ಅದು ಅವರಿಗೂ ಒಪ್ಪಿಗೆ ಆಗಿರುತ್ತೆ. ವಾಜಿದ್ ಖಾನ್ ಅನ್ನೋ ವಾರಿಯರ್ ಪಾತ್ರದಲ್ಲಿ ವಿಷ್ಣುವರ್ಧನ್ ಮಿಂಚೋದಕ್ಕೆ ರೆಡಿ ಆಗಿರ್ತಾರೆ. ಇನ್ನೊಂದು ಕಡೆ ಈ ಬಿಗ್ ಬಜೆಟ್ ಸಿನಿಮಾಗೆ ನಾಯಕಿಯಾಗಿ ಟೈಟಾನಿಕ್ ಹೀರೋಯಿನ್ ಕೇಟ್ ವಿನ್ಸ್ಲೆಟ್ ಅನ್ನ ಅಪ್ರೋಚ್ ಮಾಡಲಾಗುತ್ತೆ. ಮಾರ್ಷಾ ಅನ್ನೋ ಬ್ರಿಟಿಷ್ ಯುವತಿ ಪಾತ್ರದಲ್ಲಿ ಅವರು ಮಾಡಬೇಕಾಗಿರುತ್ತೆ. ಆದ್ರೆ ಕಾರಣಾಂತರಗಳಿಂದ ಅವರು ಈ ಆಫರ್ ಅನ್ನ ರಿಜೆಕ್ಟ್ ಮಾಡ್ತಾರೆ. ಅದಾದ ಬಳಿಕ ಹಾಲಿವುಡ್ ನಿಂದ ಬೇರೆ ಬೇರೆ ಪ್ರಮುಖ ನಾಯಕಿಯರನ್ನ ಹುಡುಕೋ ಕೆಲಸ ಆಗುತ್ತೆ.
ಇದಕ್ಕೆ ಬ್ರಿಟಿಷ್ ಕ್ಯಾಸ್ಟಿಂಗ್ ಏಜೆನ್ಸಿ ಕೂಡ ಕಮಲ್ ಹಾಸನ್ ಕೈ ಜೋಡಿಸುತ್ತೆ. ಲಂಡನ್ ಸೇರಿ ವಿವಿಧ ಕಡೆಗಳಲ್ಲಿ ಕಮಲ್ ಹಾಸನ್ ಹಲವು ನಟ ನಟಿಯರ ಆಡಿಷನ್ ಕೂಡ ಮಾಡ್ತಾರೆ. ಇತ್ತ ಡಾಕ್ಟರ್ ವಿಷ್ಣುವರ್ಧನ್ ಫಿಕ್ಸ್ ಆಗಿದ್ರಿಂದ ಒಂದು ರೀತಿಯ ಸಮಾಧಾನ ಇರುತ್ತೆ. ಆದರೆ ತಾರಾಬಲವನ್ನ ಇನ್ನೂ ಹೆಚ್ಚಿಸೋ ಸಲುವಾಗಿ ರಜನಿಕಾಂತ್, ಅಮಿತಾಬ್ ಬಚ್ಚನ್ ಎಲ್ಲರನ್ನೂ ಕೂಡ ಅಪ್ರೋಚ್ ಮಾಡ್ತಾರೆ. ಆದರೆ ಸಮಯ, ಬೇರೆ ಬೇರೆ ಪ್ರಾಜೆಕ್ಟ್ಗಳಲ್ಲಿನ ಕಮಿಟ್ಮೆಂಟ್ ನಿಂದಾಗಿ ಈ ದೊಡ್ಡ ಪ್ರಾಜೆಕ್ಟ್ ನಲ್ಲಿ ಅವರಿಗೆ ಭಾಗಿಯಾಗೋದಕ್ಕೆ ಸಾಧ್ಯವಾಗೋದಿಲ್ಲ. ಅಮಿತಾಬ್ ಬಚ್ಚನ್ ಬ್ಯುಸಿ ಶೆಡ್ಯೂಲ್ ನಿಂದ ಒಪ್ಪಿಕೊಳ್ಳದೆ ಇದ್ರೂ ಒಂದು ಸಲ ಅವರು ಫ್ರೀ ಆದ್ಮೇಲೆ ಈ ಕಡೆ ಮುಖ ಮಾಡಬಹುದು ಅನ್ನೋ ಹೋಪ್ ಚಿತ್ರತಂಡದಲ್ಲಿ ಇರುತ್ತೆ. ನಂತರ ಬಾಲಿವುಡ್ ನಿಂದ ನಾಸಿರುದ್ದೀನ್ ಶಾ, ಓಂ ಪುರಿಯನ್ನ ಕರೆಸಿ ಶೂಟಿಂಗ್ ಆರಂಭಿಸುತ್ತಾರೆ. ಆದರೆ 1998ರಲ್ಲಿ ಬೇರೆ ಪ್ರಾಜೆಕ್ಟ್ ಒಂದಕ್ಕೆ ಮುಂಚೆ ಕಮಿಟ್ ಆಗಿದ್ರಿಂದ ಓಂ ಪುರಿ ಚಿತ್ರದಿಂದ ಹೊರ ನಡೀತಾರೆ. ಆ ಪಾತ್ರಕ್ಕೆ ಕೊನೆಗೆ ಸತ್ಯರಾಜರನ್ನ ಹಾಕಿಕೊಳ್ಳಲಾಗುತ್ತೆ. ಇನ್ನು ಮರಾಠ ರಾಜ ಪ್ರತಾಪ್ ಸಿಂಗ್ ತಾಂಜಾವೂರ್ ಪಾತ್ರ ಮಾಡೋದಕ್ಕೆ ನಟ ನೆಪೋಲಿಯನ್ ಅನ್ನ ಅಪ್ರೋಚ್ ಮಾಡ್ತಾರೆ. ಆದ್ರೆ ಅವರ ಅಲಭ್ಯತೆ ಹಿನ್ನೆಲೆ ಆ ಪಾತ್ರಕ್ಕೆ ಪ್ರತಿಭಾವಂತ ನಟ ಪಶುಪತಿಯನ್ನ ಆಯ್ಕೆ ಮಾಡಲಾಗುತ್ತೆ. ಇನ್ನು ಇಷ್ಟೆಲ್ಲ ಪ್ಲಾನ್ ನಡೆದಿದೆ ಅನ್ನೋದು ಜಗತ್ತಿಗೆ ಅನಾವರಣ ಆಗೋದು 1997ರ ಅಕ್ಟೋಬರ್ 16ರಂದು. ಅವತ್ತು ಈ ಸಿನಿಮಾ ಲಾಂಚ್ ಮಾಡೋದಕ್ಕೆ ಬಂದಿದ್ದು ಕ್ವೀನ್ ಎಲಿಜಬೆತ್ II. MGR ಫಿಲಂ ಸಿಟಿಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಕ್ವೀನ್ ಎಲಿಜಬೆತ್ 20 ನಿಮಿಷ ಭಾಗಿಯಾಗಿರ್ತಾರೆ ಅನ್ನೋದು ಇಂಟರ್ ನ್ಯಾಷನಲ್ ನ್ಯೂಸ್ ಆಗುತ್ತೆ. ಸಿನಿಮಾಗೆ ಫುಲ್ ಹೈಪ್ ಕ್ರಿಯೇಟ್ ಆಗುತ್ತೆ. ಅದೇ ಕಾರ್ಯಕ್ರಮದಲ್ಲಿ ಕಮಲ್ ಹಾಸನ್ ಸಿನಿಮಾದ ಟೀಸರ್ ಅನ್ನು ಕೂಡ ಪ್ರದರ್ಶನ ಮಾಡಿರ್ತಾರೆ. ಈ ಟೀಸರ್ ನಲ್ಲಿದ್ದ ಒಂದೇ ಒಂದು ಸೀನ್ ಅನ್ನ ತೆಗೆಯೋದಕ್ಕೆ ಬರೋಬ್ಬರಿ 1.5 ಕೋಟಿ ರು ಖರ್ಚು ಮಾಡಿದ್ದು ರಿವೀಲ್ ಆಗಿರುತ್ತೆ. ಈ ಅದ್ದೂರಿ ಕಾರ್ಯಕ್ರಮದಲ್ಲಿ ಭಾರತ ಚಿತ್ರರಂಗದ ಹೆಸರಾಂತ ನಟ ನಟಿಯರು, ಅಂದಿನ ಸಿಎಂ ಕರುಣಾನಿಧಿ, ವಿವಿಧ ಕ್ಷೇತ್ರಗಳಲ್ಲಿ ಹೆಸರು ಮಾಡಿದವರೆಲ್ಲರೂ ಭಾಗಿಯಾಗಿರ್ತಾರೆ. ಈ ಟೀಸರ್ ನೋಡಿ ಈ ಸಿನಿಮಾ ದೊಡ್ಡ ಲೆವೆಲ್ ನಲ್ಲಿ ಇರುತ್ತೆ ಅನ್ನೋದನ್ನ ಮನಗಂಡಿರ್ತಾರೆ. ಐತಿಹಾಸಿಕ ಸಿನಿಮಾ ಆಗಿದ್ರಿಂದ ಆ ಟೈಮ್ ನಲ್ಲಿ ಜನರು, ರಾಜರು ಹಾಕ್ತಾ ಇದ್ದ ಕಾಸ್ಟ್ಯೂಮ್ಗಳು ಹೇಗಿರ್ತಾ ಇದ್ವು, ಆಯುಧಗಳು ಹೇಗಿರ್ತಾ ಇದ್ವು, ಇದೆಲ್ಲವನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಿ ಡಿಸೈನ್ ಮಾಡಿಸಲಾಗುತ್ತೆ. ಕಮಲ್ ಹಾಸನ್ ಪತ್ನಿ ಸಾರಿಕಾ ಖುದ್ದು ಇದರ ಜವಾಬ್ದಾರಿಯನ್ನ ತೆಗೆದುಕೊಂಡು ಡಿಸೈನ್ ಮಾಡಿಸ್ತಾ ಇರ್ತಾರೆ. ಬ್ರಿಟಿಷ್ ಆರ್ಮಿ, ಮುಸ್ಲಿಂ ಫೈಟರ್ಸ್, ಹಿಂದೂ ಫೈಟರ್ಸ್ ಹೀಗೆ ಎಲ್ಲಾ ರೆಫರೆನ್ಸ್ ಗಳನ್ನ ತಗೊಂಡು ಸಾರಿಕಾ 7400 ಕಾಸ್ಟ್ಯೂಮ್ ಗಳನ್ನ ರೆಡಿ ಮಾಡ್ತಾರೆ. ಜೊತೆಗೆ ಆರ್ಟ್ ಡೈರೆಕ್ಟರ್ ಆಗಿನ ಕಾಲದ ಫಿರಂಗಿಗಳ ಮಾದರಿ, ಆಯುಧ ಎಲ್ಲವನ್ನೂ ಸಿದ್ಧಪಡಿಸಿಕೊಂಡು ಸಿನಿಮಾ ಯೂನಿಟ್ ಸೀದಾ ರಾಜಸ್ಥಾನಕ್ಕೆ ತೆರಳುತ್ತೆ. 1997ರ ಮಧ್ಯಭಾಗದಲ್ಲಿ ಅಲ್ಲಿ ಟೆಸ್ಟ್ ಶೂಟ್ ನಡೆಸಲಾಗುತ್ತೆ. ಟೆಸ್ಟ್ ಶೂಟ್ ಬಳಿಕ ಕಾಡಿನ ಸೆಟ್ ಹಾಕೋದಕ್ಕೆ ಮತ್ತೆ ಟೀಮ್ ತಮಿಳುನಾಡಿನ ಕಡೆಗೆ ಬರುತ್ತೆ. ಇರುಂಗಟ್ಟು ಕೋಟೈ ಬಳಿ 200 ಎಕರೆ ಜಾಗವನ್ನ ಗುರುತು ಮಾಡಿ ಅಲ್ಲಿ ದಟ್ಟಾರಣ್ಯವನ್ನ ಸೃಷ್ಟಿಸಲಾಗುತ್ತೆ. ಇನ್ನೊಂದು ಕಡೆ ಪಾತ್ರಕ್ಕಾಗಿ 100ಕ್ಕೆ 100 ಡೆಡಿಕೇಶನ್ ಕೊಡ್ತಾ ಇದ್ದ ಕಮಲ್ ಹೊಸ ರೀತಿಯ ಡಯಟ್ ಅನ್ನ ಫಾಲೋ ಮಾಡ್ತಾ ಇರ್ತಾರೆ. ಹಣ್ಣು, ತರಕಾರಿ, ಮೊಟ್ಟೆ ಬಿಟ್ಟು ಬೇರೆಲ್ಲ ಆಹಾರವನ್ನ ತ್ಯಜಿಸಿರ್ತಾರೆ. ಶೂಟಿಂಗ್ ಬರದಿಂದ ಸಾಗಿರುತ್ತೆ. ಆದ್ರೆ ಅದರ ಮುಂದಿನ ವರ್ಷ ಅಂದ್ರೆ 1998ರಲ್ಲಿ ಸಿನಿಮಾಗೆ ಅನಿರೀಕ್ಷಿತ ಸವಾಲುಗಳು ಬರೋದಕ್ಕೆ ಶುರುವಾಗುತ್ತೆ. ಚಿತ್ರಕಥೆ ಹೇಗಿದೆ ಅನ್ನೋ ವಿವರ ಲೀಕ್ ಆಗಿದ್ದ ಹಿನ್ನೆಲೆ ಒಂದು ಸಮುದಾಯ ನಮ್ಮವರನ್ನ ಕೆಟ್ಟದಾಗಿ ತೋರಿಸಲಾಗಿದೆ, ತಪ್ಪಾದ ಮಾಹಿತಿಗಳನ್ನ ನೀಡಲಾಗಿದೆ ಅಂತ ಆಕ್ಷೇಪ ಹೊರಹಾಕುತ್ತೆ. ಅವರನ್ನ ಕನ್ವಿನ್ಸ್ ಮಾಡೋದಕ್ಕೆ ಸಾಧ್ಯವಾಗದೆ ತಮಿಳುನಾಡಲ್ಲಿ ಹಾಕಿದ ಸೆಟ್ ಅನ್ನ ಕೇರಳಕ್ಕೆ ಶಿಫ್ಟ್ ಮಾಡಲಾಗುತ್ತೆ. ಆದರೆ ಇದಾದ ಬಳಿಕ ಯಾರು ಊಹೆ ಮಾಡದ ರೀತಿಯಲ್ಲಿ ಇನ್ನೊಂದು ಹೊಡೆತ ಈ ಸಿನಿಮಾಗೆ ಬೀಳುತ್ತೆ. ಅದು ಭಾರತ ನ್ಯೂಕ್ಲಿಯರ್ ಟೆಸ್ಟ್ ನಡೆಸಿದ್ದು. ಭಾರತ ಜಾಗತಿಕ ಮಟ್ಟದಲ್ಲಿ ಪ್ರಬಲ ಆಗ್ತಾ ಇರೋದನ್ನ ಕಂಡು ಹೊಟ್ಟೆ ಮುರಿದುಕೊಳ್ಳೋ ಕೆಲ ದೇಶಗಳು ಭಾರತ ನ್ಯೂಕ್ಲಿಯರ್ ಟೆಸ್ಟ್ ಮಾಡಿದ್ದು ತಪ್ಪು ಅಂತ ಬಿಂಬಿಸೋದಕ್ಕೆ, ನೆಗೆಟಿವ್ ಇಮೇಜ್ ತರೋದಕ್ಕೆ ಮುಂದಾಗ್ತಾರೆ. ಈ ಬೆಳವಣಿಗೆ ಬೆನ್ನಲ್ಲೇ ಮರುದನಾಯಗಂಗೆ ಕೋ ಪ್ರೊಡ್ಯೂಸ್ ಮಾಡ್ತಾ ಇದ್ದ ಬ್ರಿಟಿಷ್ ಸಂಸ್ಥೆ ಕೂಡ ಹಿಂದೆ ಸರಿಯುತ್ತೆ. ಇದು ಹೈ ಬಜೆಟ್ ನಿರೀಕ್ಷೆಯಲ್ಲಿದ್ದ ಸಿನಿಮಾಗೆ ದೊಡ್ಡ ಹೊಡೆತ ಕೊಡುತ್ತೆ. ಸಿನಿಮಾ ಪೋಸ್ಟ್ಪೋನ್ ಆಗಿದೆ ಅಂತ ಅನೌನ್ಸ್ ಮಾಡೋ ಹಾಗಾಗುತ್ತೆ. ನಂತರ ಈ ಸಿನಿಮಾಗೆ ಫಿನಾನ್ಸ್ ತರೋದಕ್ಕೆ ಕಮಲ್ ಹಾಸನ್ ಸಿಕ್ಕಾಪಟ್ಟೆ ಪ್ರಯತ್ನ ಪಡ್ತಾರೆ. ಅಮೆರಿಕ, ಲಂಡನ್ ಹೀಗೆ ದೇಶಗಳನ್ನ ಅಲಿತಾರೆ. ವರ್ಷಗಳು ಉರುಳುತ್ತೆ. ಆದರೆ ಮರುದನಾಯಗಂ ಮಾತ್ರ ಸ್ಥಗಿತವಾಗಿಯೇ ಉಳಿದುಕೊಳ್ಳುತ್ತೆ. ಅದಾದ ಬಳಿಕ ಮತ್ತೆ ಈ ಸಿನಿಮಾ ಜನರಿಗೆ ನೆನಪಾಗೋದು 2012ರಲ್ಲಿ. ಈ ಪ್ರಾಜೆಕ್ಟ್ ಅನ್ನ ಮತ್ತೆ ಮುಂದುವರಿಸಲಾಗಿದೆ. ಕಮಲ್ ಹಾಸನ್ ಮತ್ತೆ ಕೆಲಸ ಶುರು ಮಾಡಿದ್ದಾರೆ ಅನ್ನೋ ನ್ಯೂಸ್ ಬರುತ್ತೆ. 2014, 2015, 2017ರ ತನಕ ಈ ಸುದ್ದಿಗಳು ಬರ್ತಾನೆ ಇರುತ್ತೆ. ಕಮಲ್ ಹಾಸನ್ ಕೂಡ ಅಪ್ಡೇಟ್ ಒಂದನ್ನ ಕೊಟ್ಟಿರ್ತಾರೆ. ಆದ್ರೆ ಈ ಸಿನಿಮಾ ಕನಸಾಗಿ ಉಳಿದು ಬಿಡುತ್ತೆ. ಅಂದುಕೊಂಡಂತೆ ಈ ಸಿನಿಮಾ ಕಂಪ್ಲೀಟ್ ಆಗಿ ರಿಲೀಸ್ ಆಗಿದ್ದಿದ್ರೆ ದೊಡ್ಡ ಮಟ್ಟದಲ್ಲಿ ಹೆಸರಾಗ್ತಾ ಇತ್ತು. ಫೀನಿಕ್ಸ್ ಆಫ್ ಇಂಡಿಯನ್ ಸಿನಿಮಾ ಅಂತ ಕರೆಸಿಕೊಳ್ಳೋ ಡಾಕ್ಟರ್ ವಿಷ್ಣುವರ್ಧನ್ ಮತ್ತೆ ಭಾರತದಾದ್ಯಂತ ವಿಜೃಂಭಿಸ್ತಾ ಇದ್ರು. ಆದ್ರೆ ಅದ್ಯಾವುದೂ ಆಗ್ಲಿಲ್ಲ ಅನ್ನೋದು ವಿಷಾದಕರ ಸಂಗತಿ. ಅಂದಹಾಗೆ ಈಗಲೂ ಕೂಡ ಇದರ ಟೀಸರ್ ಯೂಟ್ಯೂಬ್ ನಲ್ಲಿ ಸಿಗುತ್ತೆ. ಆ ದೃಶ್ಯಗಳಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಕೂಡ ಇದ್ದಾರೆ. ಒಂದೊಂದು ಸೀನ್ ಕೂಡ ಮೈಜುಮ್ ಎನಿಸೋ ಹಾಗಿದೆ. ಈ ಸಿನಿಮಾ ಬಗ್ಗೆ ನಿಮಗೇನಾದರೂ ಮಾಹಿತಿ ಇದ್ರೆ ಕಮೆಂಟ್ ನಲ್ಲಿ ಶೇರ್ ಮಾಡ್ಕೊಳ್ಳಿ. ಮಿನಿಟ್ ಮೇಡ್ ಚಾನಲ್ ಅನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.